ಫ್ರೆಂಡ್ಸ್ ಇವತ್ತು ಯಾಣಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಯಾಣಕ್ಕೆ ಬರೋಕ್ಕೆ ನಮಗೇನು ಪ್ಲ್ಯಾನಿಂಗ್ ಏನು ಇದ್ದಿರಲಿಲ್ಲ. ನಾವು ಹೋಗಿದ್ದು ಸಿರ್ಸಿಗೆ. ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗ್ಕೊಂಡು ಹಾಗೆ ನನ್ನ ಫ್ರೆಂಡ್ದೊಬ್ರದ್ದು ಮ್ಯಾರೇಜ್ ಇತ್ತು. ಆ ಮ್ಯಾರೇಜ್ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಂತ ಮಾಡಿದ್ವಿ. ಬಟ್ ಮಧ್ಯದಲ್ಲಿ ನಮ್ಮದು ಪ್ಲ್ಯಾನಿಂಗ್ ಸ್ವಲ್ಪ ಚೇಂಜ್ ಆಗಿ ಯಾಣಕ್ಕೆ ಹೋಗುವ ಅಂತ ನಮ್ಮದು ಸಡನ್ ಆಗಿ ಡಿಸಿಷನ್ ಆಯಿತು. ಅದಕ್ಕಾಗಿ ನಾವೀಗ ಯಾಣಕ್ಕೆ ಬಂದಿದ್ದೀವಿ. ಈಗ ಯಾಣಕ್ಕೆ ಬರುವಾಗ ಕುಮಟಾ ಟು ಸಿರ್ಸಿ ಮಧ್ಯದಲ್ಲಿ ಏನು 15 ಕಿಲೋಮೀಟರ್ ಏನು ಜರ್ನಿ ಇದೆಯಲ್ಲ, ಅದು ತುಂಬ ಸೂಪರ್ ಆಗಿದೆ. ಅಂದರೆ ಅದು ಕಾಡಿನ ಮಧ್ಯದಲ್ಲಿ ಸಿಂಗಲ್ ರೋಡ್ ಇದೆ. ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಆ ರೋಡಲ್ಲಿ. ಯಾಕಂದರೆ ಆ ಸಿಂಗಲ್ ರೋಡ್ ಇರೋದರಿಂದ ಅಲ್ಲಿ ಏನಾಗ್ತದೆ ಅಂದರೆ ನಮಗೆ ಓವರ್ಟೇಕ್ ಮಾಡ್ಲಿಕ್ಕಾಗಲ್ಲ. ಹಾಗೆ ರೀತಿಯಾಗಿ ಸೈಡ್ ತೊಗೋಬೇಕಂದ್ರೂ ನಾವು ಕೇರ್ಫುಲ್ ಆಗಿ ತೊಗೋಬೇಕು. ಯಾಕಂದರೆ ಸ್ವಲ್ಪ ಸೈಡು ಹಳ್ಳ ಹಾಗೆ ತಗ್ಗು ದಿಂಬು ಎಲ್ಲ ಇರೋದ್ರಿಂದ ನಮಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬೋದು. ಅದಕ್ಕಾಗಿ ಫ್ರೆಂಡ್ಸ್, ನೀವು ಯಾಣಕ್ಕೆ ಬರಬೇಕಾದ್ರೆ ಫಸ್ಟ್ ನೀವು ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಕೊಂಡು ಬನ್ನಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ಏನು ರೋಡ್ ಇದೆಯಲ್ಲ 15 ಕಿಲೋಮೀಟ್ರು ಸೂಪರ್ ಅಂದರೆ ಸೂಪರ್ ಸಖತ್ತಾಗಿದೆ. ಈ ರೋಡ್ ಆ್ಯಕ್ಚುಲಿ ನಾ ಈಗ ಬೇಸಿಗೆ ಕಾಲದಲ್ಲಿ ಬಂದಿದ್ದು, ಬಟ್ ಈ ಮಳೆಗಾಲದಲ್ಲಿ ಬಂದರೂ ಕೂಡ ಮಾತ್ರ ಸಖತ್ತಾಗಿದೆ. ಒಂಥರ ಏನೋ ಸ್ವರ್ಗ ಅಂತಾರಲ್ಲ ಅದೇ ಥರ ಇದೆ. ಬಟ್ ಯಾಣ ನೋಡ್ಲಿಕ್ಕೂ ಕೂಡ ತುಂಬ ಸೂಪರ್ ಇದೆ. ನಾವು ಆ್ಯಕ್ಚುಲಿ ಬರ್ಬೇಕು ಅನ್ಕೊಂಡಿದ್ವಿ, ಅದು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಹಾಗೆ ನಾಳೆ ಹೋಗುವ, ನಾಡಿದ್ದು ಹೋಗುವ, ಇನ್ನೊಂದು ದಿನ ಹೋಗುವ ಅಂತ ಹೇಳ್ಕೊಂಡು ಅದು ಕೆಲಸದ ಕಾರಣಗಳಿಂದ ಹಾಗೆ ನಾವು ಮುಂದೂಡ್ತಾ ಇದ್ವಿ. ಬಟ್ ಆ್ಯಕ್ಚುಲಿ ಇವತ್ತು ಕೂಡ ನಾವು ಬರಬೇಕಂತ ನಮ್ದೇನು ಪ್ಲ್ಯಾನಿಂಗ್ ಇದ್ದಿರಲಿಲ್ಲ. ಬಟ್ ನಾವು ಸಿರ್ಸಿಗೆ ಹೋಗಿದ್ದೀವಿ ಮತ್ತು ಟೈಮ್ ಇತ್ತು ಅನ್ನೋ ಕಾರಣಕ್ಕಾಗಿ ಇವತ್ತು ಸಂಡೇ ಕೂಡ. ಹಾಗಾಗಿ ನಾವು ಯಾಣಕ್ಕೆ ಹೋಗಿ ಅಲ್ಲಿಯ ಒಂದು ಶ್ರೀ ಕ್ಷೇತ್ರ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಅದೇ ರೀತಿಯಾಗಿ ಅಲ್ಲಿ ಯಾವ ರೀತಿ ಇದೆ ಹೇಗಿದೆ ಅಂತ ನೋಡ್ಕೊಂಡು ಬರ್ಬೇಕಂತ ನಾವು ಎಲ್ಲರೂ ಫ್ಯಾಮಿಲಿಯಾಗಿ ಬಂದಿದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಒಳ್ಳೆಯ ಕಂಟೆಂಟ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. Thanks for watching.